ಪ್ರಮುಖವಾದಂತಹ ಸುದ್ದಿ. ಅದು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದಂತಹ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ವಿಧಾನಸೌಧ ಪೊಲೀಸರಿಂದ ತನಿಖೆ ತೀವ್ರಗೊಂಡಿದೆ. ನಿನ್ನೆ ಇಡೀ ದಿನ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎರಡೂ ಸದನದಲ್ಲೂ ಕೂಡ ಈ ವಿಷಯ ಬಹಳಷ್ಟು ಕೋಲಾಹಲಕ್ಕೆ ಕಾರಣ ಆಯಿತು. ಈಗ ವಿಧಾನಸೌಧ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ನಾಸಿರ್ ಹುಸೇನ್ ಬೆಂಬಲಿಗ ಮೊಹಮ್ಮದ್ ಶಫಿ ನಾಶಿಪುಡಿ ವಿಚಾರಣೆ ನಡೀತಾ ಇದೆ. ನಿನ್ನೆ ತಡರಾತ್ರಿ ಮೊಹಮ್ಮದ್ ಶಫಿ ನಾಶಿಪುಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಧ್ವನಿ ಪರೀಕ್ಷೆಗಾಗಿ ಬೆಂಗಳೂರಿಗೆ ಕರೆ ತಂದರು ಪೊಲೀಸರು. ಬ್ಯಾಡಗಿಯ ಮೆಣಸಿನಕಾಯಿ ವರ್ತಕ ಮೊಹಮ್ಮದ್ ಶಫಿ ನಾಶಿಪುಡಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದ್ದಾರೆ ಅಂತ ಅವರ ಮೇಲೆ ಆರೋಪ ಇದೆ. ಇದರ ಜೊತೆಗೆ ಕಂಪ್ಲೇಂಟ್ ಕೂಡ ದಾಖಲಾಗಿದೆ. ಸೊ ಹಾಗಾಗಿ ಬ್ಯಾಡಗಿಯಿಂದ ಬೆಂಗಳೂರಿಗೆ ಮೊಹಮ್ಮದ್ ಶಫಿ ನಾಶಿಪುಡಿ ಅವರನ್ನ ಕರೆದುಕೊಂಡು ಬರಲಾಗಿದೆ. ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಬ್ಯಾಡಗಿ ಬಿಜೆಪಿ ಮುಖಂಡರು ಅವರ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ನಾನು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದೇನೆ ಅನ್ನೋದು ಮೊಹಮ್ಮದ್ ಶಫಿ ನಾಶಿಪುಡಿ ಅವರ ಸ್ಪಷ್ಟನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ ಪಾಕ್ ಪರ ಯಾವುದೇ ಘೋಷಣೆಯನ್ನ ಕೂಗಿಲ್ಲ, ಸಂಭ್ರಮಾಚರಣೆಯಲ್ಲಿದ್ವಿ, ನಾಸಿರ್ ಸಾಬ್ ಅಂತ ಘೋಷಣೆಯನ್ನ ಕೂಗಿದ್ವಿ, ಅವರ ಪರವಾಗಿಯೇ ನಮ್ಮ ಘೋಷಣೆ ಇತ್ತೇ ಹೊರತು ಯಾರೂ ಕೂಡ ಪಾಕಿಸ್ತಾನ ಪರ ಘೋಷಣೆಯನ್ನ ಕೂಗಿಲ್ಲ ಅನ್ನುವಂತಹ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗದಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಮೊಹಮ್ಮದ್ ಶಫಿ ನಾಶಿಪುಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರ ಮೇಲೆ ಬಿಜೆಪಿ ಏನ್ ಆರೋಪ ಮಾಡಿತ್ತು ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಮೊಹಮ್ಮದ್ ಶಫಿ. ನಾನು ಕೂಗಿದ್ದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ, ನಾನು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹ ಆರೋಪ ಸುಳ್ಳು, ನಾನು ಆ ರೀತಿಯಾದಂತಹ ಘೋಷಣೆ ಕೂಗಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಫಿ ನಾಶಿಪುಡಿ. ನಿನ್ನೆ ವಿಧಾನಸೌಧದಲ್ಲಿ ನಡೆದಂತಹ ದೇಶದ್ರೋಹಿ ಘೋಷಣೆಯನ್ನು ಕೂಗಿದ್ರು ಅನ್ನುವಂಥ ವಿಚಾರ ಈಗ ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ಯಾಡಗಿಯ ಮೆಣಸಿನಕಾಯಿ ವರ್ತಕರೊಬ್ಬರ ಹೆಸರು ಕೇಳಿ ಬಂದಿದೆ. ಬಿಜೆಪಿ ಮುಖಂಡರೆಲ್ಲರೂ ಕೂಡ ಇವತ್ತು ಬ್ಯಾಡಗಿಯ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಶಫಿ ಅಹಮದ್ ನಾಸಿಪುಡಿ ಅನ್ನುವಂಥವ್ರ ಮೇಲೆ ಆರೋಪ ಕೇಳಿ ಬಂದಿದೆ. ಮಾತನಾಡ್ತೀನಿ ಸರ್, ಬಿಜೆಪಿಯವರು ಆರೋಪ ಮಾಡ್ತಾ ಇದ್ದಾರೆ, ಒಂದು ಆ ರೀತಿ ಘೋಷಣೆ ಕೂಗಿದ್ದು ನೀವೇ ಅಂತ, ಅಲ್ಲಿ ಹೋಗಿ ಘೋಷಣೆ ಕೂಗಿದ್ದು ನೀವೇ ಅಂತ ಹೇಳಿ ಒಂದು ದೂರನ್ನು ಕೂಡ ದಾಖಲು ಮಾಡಿ ಬಂದಿದ್ದಾರೆ. ನಿಜಾನ? ನಿನ್ನೆ ನೀವು ಅಲ್ಲಿದ್ರ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದು ನಿಜಾನ, ಹೇಗೆ ಅಂತ? ನಾನು ವಿಧಾನಸೌಧದಲ್ಲಿ ಇದ್ದೆ, ಆದರೆ ಈ ಥರ ಘೋಷಣೆಯನ್ನು ನಾನು ಕೂಗಿಲ್ಲ. ನಾನು ನನ್ನ ಹೆತ್ತ ತಾಯಿ ಆಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು ಹುಟ್ಟಿದ ದೇಶದ ಭಾರತ ಮಾತೆಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಥರ ನಾನು ಘೋಷಣೆಯನ್ನು ಮಾಡಿರೋದಿಲ್ಲ. ಅದು ನನಗೆ ಗೊತ್ತಿಲ್ಲ ಸರ್, ಅವ್ರು ಯಾವ ಬಗ್ಗೆ ಅವ್ರು ಆರೋಪ ಮಾಡಿದಾರೆ ಅಂತ ಹೇಳಿ ನಾನು ಅವ್ರಿಗೆ ಟೀಕೆ ಮಾಡೋಕ್ಕೂ ನಾನು ಮಾಡಲ್ಲ ಸರ್. ಅವ್ರ ಬಗ್ಗೆ ನಿನ್ನೆ ತಾವು ಯಾರ ಬಗ್ಗೆನೂ ಇಲ್ಲಿಯವರೆಗೂ ನಾನು ಯಾರ ಬಗ್ಗೆನೂ ಧಿಕ್ಕಾರನೂ ಕೂಡ ಮಾಡಿಲ್ಲ. ನಾನು ನಾಸಿರ್ ಹುಸೇನ್ ಅವ್ರಿಗೆ ನಿನ್ನೆ ವಿಶ್ ಮಾಡಕ್ ಹೋಗಿದ್ರಿ, ಅವ್ರ ಜೊತೆಗಿದ್ರಿ, ಆ ಸಂದರ್ಭದಲ್ಲೇ ಕೂಗಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ ಸರ್, ನಾನು ಅವ್ರ ಜೊತೆಗಿದ್ದೆ. ಅವರು ಗೆಲುವು ಸಾಧಿಸಿ ಹೊರಗಡೆ ಬಂದ ಮೇಲೆ ಎಲ್ಲರೂ ಬಹಳಷ್ಟು ಮಂದಿ ಇದ್ರು, ಅವ್ರ ಜೊತೆಗೆ ನಾವು ಕೂಡ ಇದ್ವಿ. ಎಲ್ಲರೂ ನಾಸಿರ್ ಹುಸೇನ್ ಜಿಂದಾಬಾದ್, ನಾಸಿರ್ ಸಾರ್ ಜಿಂದಾಬಾದ್, ನಾಸಿರ್ ಖಾನ್ ಜಿಂದಾಬಾದ್ ಮತ್ತು ನಾಸಿರ್ ಸಾರ್ ಜಿಂದಾಬಾದ್ ಅಂತ ಕಾಂಗ್ರೆಸ್ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು. ಅದಕ್ಕೆ ನಾನು ಜೈಕಾರ ಹಾಕಿದ್ದೇನೆ ಅಷ್ಟೇ ಸರ್. ಈ ತರ ಯಾರು ಘೋಷಣೆ ಹೋಗಿಲ್ಲ, ಈ ತರ ನಾನು ಕೇಳಿಲ್ಲ ಸರ್. ಈ ಸರ್ ಘೋಷಣೆ ಮಾಡಿದ್ದು ನಾನು ಕೇಳಿಲ್ಲ. ಆ ಥರ ಯಾರಾದರೂ ಘೋಷಣೆ ಮಾಡಿದ್ರೆ ನೀವು ಅದನ್ನ ತನಿಖೆ ಮಾಡಿ ಸರ್, ಅವ್ರಿಗೆ ಸೂಕ್ತ ಕ್ರಮ ತಗೊಳ್ರಿ, ಅವ್ರಿಗೆ ಶಿಕ್ಷೆ ಕೊಡ್ರಿ. ನಾನು ಕೂಡ ನಿಮ್ಮ ಜೊತೆಗಿದ್ದೀನಿ ಅಂತ ನಾನು ಹೇಳ್ತೇನೆ ಸರ್. ತಾವು ತನಿಖೆ ಎದುರಿಸಕ್ಕೆ ರೆಡಿ ಇದ್ದೀರಿ? ರೆಡಿ ಇದ್ದೀನಿ ಸರ್, ರೆಡಿ ಇದ್ದೀನಿ. ನಾನು ಕೂಡ ತನಿಖೆ ಎದುರಿಸಕ್ಕೆ ರೆಡಿ ಇದ್ದೀನಿ. ನಿನ್ನೆ ಹೋದಂಥ ಸಂದರ್ಭದಲ್ಲಿ ಒಂದು ತೀರಾ ತುಂಬ ಜನ ಏನು ಇರಲಿಲ್ಲ ನಾಸಿರ್ ಹುಸೇನ್ ಅವ್ರ ಹತ್ರ, ಒಂದು 20 ರಿಂದ 30 ಜನ ಇದ್ರು. ಆ ಸಂದರ್ಭದಲ್ಲಿ ತಮಗೆ ಯಾರದರ ಮೇಲೆ ಅನುಮಾನ ಇದೆ ಹೇಗೆ? ಆ ಸಂದರ್ಭದಲ್ಲಿ ಒಂದು 50 ರಿಂದ 60, 70 ಜನ, 100 ಜನ ಕಡಿಮೆ ಇದ್ರು. ನಾವು ಅವರು ಜಯಕಾರ ಹಾಕಿದ್ರು. ಆ ಟೈಮ್ದಲ್ಲಿ ಯಾರಾದರೂ ಕೂಡ ಬರೀ ಜಯಕಾರ ಹಾಕೋದ್ರೊಳಗೆ ಮಾತ್ರ ಇದು ಇರ್ತಾರೆ ಸರ್. ಆ ಟೈಮ್ನಲ್ಲಿ ಯಾರಿದಾರ ಯಾರಿಲ್ಲ ಅಂತ ನಾವು ಹೆಂಗೆ ಹೇಳ್ಬೇಕು ಸರ್? ಅದು ಆಗಿರೋದು ಒಂದು 5 ರಿಂದ 10 ನಿಮಿಷ ಮಾತ್ರ. 10 ನಿಮಿಷದಲ್ಲಿ ನಾನು ನಾವಂತೂ ನೋಡಕ್ ಹೋಗಿಲ್ಲ. ನಾವು ಹೋಗಿದ್ದು ವಿಶ್ ಮಾಡ್ಲಿಕ್ಕೆ ಹೋಗಿದ್ದೀವಿ ಮತ್ತು ಅವ್ರಿಗೆ ಜಯಕಾರ ಹಾಕಲಿಕ್ಕೆ ಹೋಗಿದ್ದೀವಿ ಹೊರತು ಮತ್ತು ಬೇರೆ ಯಾವುದೋ ಒಂದಲ್ಲಿ ಇದು ಮಾಡ್ಬೇಕಂತ ಏನು ಹೋಗಿಲ್ಲ ಸರ್. ಅಲ್ಲಿ ಪೊಲೀಸರು ಅವರೆಲ್ಲ ತಮಗೆ ವಿಚಾರಿಸಿದಾರ ಹೇಗೆ ಅಂತ? ಪೊಲೀಸ್ ಸರ್ ಕೂಡ ಇಲ್ಲಿ ಡಿಪಾರ್ಟ್ಮೆಂಟ್ ಸರ್ ವಿಚಾರಿಸಿದ್ರು. ಆ ಟೈಮ್ನಲ್ಲಿ ಎಲ್ಲಿದ್ರಿ ನೀವು ಅಂತ ಕೇಳಿದ್ರು. ನಾನು ಹೇಳಿದೆ ಅವ್ರಿಗೆ ವಿಧಾನಸೌಧದಲ್ಲಿ ಇದ್ದೆ ಸರ್ ನಾನು ಅಂತ ಹೇಳಿದೆ. ಆ ಟೈಮ್ನಲ್ಲಿ ನಾಸಿರ್ ಸರ್ ಜಿಂದಾಬಾದ್, ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳ್ತಿದ್ರು. ಆ ಟೈಮ್ನಲ್ಲಿ ಎಲ್ಲರೂ ಜಯಕಾರ ಹಾಕ್ತಿದ್ರು, ನಾನು ಕೂಡ ಜಯಕಾರ ಹಾಕಿದ್ದೇನೆ ಅಂತ ಹೇಳಿದೆ. ಥ್ಯಾಂಕ್ ಯು. ಇದು ಶಫಿ ಅಹಮದ್ ಅವರ ಮಾತು. ಆ ರೀತಿ ನಾನು ಮಾತನಾಡೇ ಇಲ್ಲ, ಆ ರೀತಿ ಘೋಷಣೆ
ಕೂಡ ಕೂಗಿಲ್ಲ, ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಿದ್ದಾರೆ. ನೋಡಬೇಕು ಪೊಲೀಸರ ತನಿಖೆ ಏನಾಗುತ್ತೆ ಅನ್ನುವಂಥದ್ದು. ತನಿಖೆಗಳಿಂದ ಮಾತ್ರ ಅದು ನಿಷ್ಪಕ್ಷಪಾತವಾಗಿ ನಡೆದರೆ ಮಾತ್ರ ತನಿಖೆಯಿಂದ ಸತ್ಯ ಹೊರಬರಲಿಕ್ಕೆ ಸಾಧ್ಯ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಹಾವೇರಿ. ಇದು ಮೊಹಮ್ಮದ್ ಶಫೀಕ್ ಹೇಳ್ತಾ ಇರುವಂತಹ ಮಾತು, ಕೊಡ್ತಾ ಇರುವಂತಹ ಸ್ಪಷ್ಟನೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ನಗರ ಠಾಣೆಗೆ ಮೊಹಮ್ಮದ್ ಶಫಿಯನ್ನ ಕರ್ಕೊಂಡು ಬಂದಿದ್ದಾರೆ ಪೊಲೀಸರು. ಮೊಹಮ್ಮದ್ ಶಫಿಯನ್ನ ರಹಸ್ಯ ಸ್ಥಳದಲ್ಲಿ ಇಟ್ಟು ವಿಚಾರಣೆ ನಡೆಸಲಾಗ್ತಾ ಇದೆ. ಹಾವೇರಿಯ ಮೊಹಮ್ಮದ್ ಶಫಿ ಸೇರಿದಂತೆ 4-5 ಮಂದಿ ವಿಚಾರಣೆಯನ್ನ ಪೊಲೀಸರು ನಡೆಸ್ತಾರೆ. ಈಗ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಅವರ ಸಮಗ್ರ ವಿಚಾರಣೆಯನ್ನ ಪೊಲೀಸರು ನಡೆಸಲಿದ್ದಾರೆ. ಹಾವೇರಿಯ ಮೊಹಮ್ಮದ್ ಶಫಿ ಸೇರಿದಂತೆ 4-5 ಮಂದಿಯ ವಿಚಾರಣೆಯನ್ನ ಪೊಲೀಸರು ನಡೆಸಲಿದ್ದಾರೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಶೋಕ್ ನಗರ ಠಾಣೆಗೆ ಅವರನ್ನ ಕರ್ಕೊಂಡು ಬರಲಾಗಿದೆ. ಅಲ್ಲಿ ಅವರ ವಿಚಾರಣೆಯನ್ನ ನಡೆಸಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.